ದಾಸರಳ್ಳಿ ಕ್ಷೇತ್ರದ ಅಬ್ಬಿಗೆರೆಯಲ್ಲಿ ಮಂಜಣ್ಣ ಎನ್ನುವುದಕ್ಕಿಂತ ಲಾರಿ ಮಂಜಣ್ಣ ಎಂದು ಖ್ಯಾತವಾಗಿರುವ ಬಿಜೆಪಿ ಹಿರಿಯ ಮುಖಂಡರು, ಸಮಾಜ ಸೇವಕರು ಆದ ಲಾರಿ ಮಂಜಣ್ಣರವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಹುಟ್ಟುಹಬ್ಬದ ಸಂಭ್ರಮವನ್ನು ಮಂಜಣ್ಣರವರು ನಿರಾಕರಿಸಿದರೂ ಸಹ ಗ್ರಾಮಸ್ಥರು, ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನ ಸ್ವಗೃಹಕ್ಕೆ ಆಗಮಿಸಿ 100 ಕಾಲ ಸುಖವಾಗಿ ಬಾಳಿರೆಂದು ಶುಭ ಹಾರೈಸಿದರು. ಈ ದಿನ ಜನ್ಮದಿನ ಶುಭಾಶಯ ನನ್ನ ಶುಭಾಶಯ, ಶುಭಾಶಯ ನನ್ನ ಶುಭಾಶಯ. ಈ ದಿನ ಜನ್ಮದಿನ ಶುಭಾಶಯ ನನ್ನ ಶುಭಾಶಯ, ಶುಭಾಶಯ ನನ್ನ ಶುಭಾಶಯ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಮಸ್ಕಾರ, ಎಕ್ಸ್ ಕಾರ್ಪೊರೇಟರ್. ದಿವಸ ನಮ್ಮ ಚಿಕ್ಕಪ್ಪರಾದಂಥ ಮಂಜಣ್ಣನವರ 65-66 ವರ್ಷದ ಒಂದು ಹುಟ್ಟುಹಬ್ಬವನ್ನು ನಾವೆಲ್ಲರೂ ಸೇರಿಕೊಂಡು ಇಡೀ ಕುಟುಂಬ ಇರ್ಬೋದು ಅಥವಾ ನಮ್ಮ ಇಡೀ ಅಬ್ಬಿಗೆರೆ ವಾರ್ಡ್ನ ಎಲ್ಲ ಮುಖಂಡರುಗಳು ಕೂಡ ಇವತ್ತು ದಿವಸ ಬಂದು ಮಂಜಣ್ಣನವರಿಗೆ ಒಂದು ವಿಶಸ್ಸನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ದೇವಸ್ಥಾನಕ್ಕೆ ಕೂಡ ಹೋಗಿ ಎಲ್ಲರಿಗೂ ಕೂಡ ದೇವಸ್ಥಾನದ ಒಂದು ದೇವರ ಒಂದು ಆಶೀರ್ವಾದವನ್ನು ಕೂಡ ಬೇಡ್ಕೊಂಬಂದಿರುವಂಥ ಕಾರ್ಯಕ್ರಮವನ್ನು ಕೂಡ ಇವತ್ತು ದಿವಸ ಮಾಡ್ಕೊಂಬಂದಿದ್ದೀವಿ. ಅವ್ರಿಗೂ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಆರೋಗ್ಯ ಇರ್ಬೋದು, ಅಂತಸ್ತು ಇರ್ಬೋದು, ಐಶ್ವರ್ಯ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಅಧಿಕಾರವನ್ನು ಕೂಡ ಕೊಡಲಿ ಅನ್ನುವಂಥ ಮಾತನ್ನು ಕೂಡ ದೇವರನ್ನು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀವಿ. ಯಾಕೆಂದರೆ ನಾವೆಲ್ಲ ಒಂದೇ ಕುಟುಂಬದವರಾಗಿರೋದ್ರಿಂದ ನಾವು ಯಾರಾದರೂ ಸರಿ ಏನಾದರೂ ಸರಿ ಎಲ್ಲರೂ ಒಂದೇ ಅನ್ನುವಂಥ ಭಾವನೆನ ನಾವು ಹುಡ್ದಾಗಿಂದಲೂ ಅದು ಹಂಚ್ಕೊಂಡೇ ಬಂದರೂ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ದೊಡ್ಡಪ್ಪ ಅವ್ರ ಕಾಲದಿಂದಲೂ ಕೂಡ ಅದು ಹಾಕ್ಕೊಂಡೇ ಬಂದಿರುವಂಥ ಕೆಲಸ. ಅದರಿಂದ ನಾವು ಇದ್ರ ಬಗ್ಗೆಯಲ್ಲಿ ನಾವೇನು ಯಾವುದೇ ರೀತಿಯ ಭೇದ ಭಾವ ಏನೂ ಇಲ್ಲ. ಪ್ರತಿಯೊಬ್ಬರು ಕೂಡ ಅವರ ಜೊತೆಯಲ್ಲಿ ನಿಂತ್ಕೊಂಡು ಅವರ ಯಶಸ್ಸನ್ನು, ಅವರ ಏಳಿಗೆಯನ್ನು ನಾವು ಕೋರ್ತೀವಿ ಅನ್ನುವಂಥ ಮಾತು. ನಮಸ್ಕಾರ. ಶೈಲಜಾ ಕುಮಾರ್ ಅಂತ ಹೇಳಿ ಅಬ್ಬಿಗೆರೆಯಲ್ಲಿ ನಾವು ವಾಸವಾಗಿದ್ದೇವೆ. ಇವತ್ತಿನ ದಿನ ಮಂಜಣ್ಣ ಅವ್ರದ್ದು ಹುಟ್ಟುಹಬ್ಬ. ಹಾಗೆ ಮಂಜಣ್ಣ ಅವ್ರಿಗಿಂತ ಲಾರಿ ಮಂಜಣ್ಣ ಅನ್ನೋದೇ ಹೆಸರುವಾಸಿಯಾಗಿದೆ. ಆದರೆ ಅವರು ಜನಸೇವೆಗೆ ಮಾಡೋದ್ರಲ್ಲಿ ಎತ್ತಿದ ಕೈ. ಅವರು ತುಂಬ ಚೆನ್ನಾಗಿ ಜನಗಳನ್ನೆಲ್ಲ ಭಾವಿಸೋದು ಮತ್ತು ಎಲ್ಲ ನೋಡ್ಕೊಳ್ಳೋದು, ಅದನ್ನೆಲ್ಲ ತುಂಬ ಚೆನ್ನಾಗಿ ಅವ್ರು ಮಾಡ್ತಾರೆ. ಮತ್ತು ಇನ್ನೊಂದೇನೆಂದರೆ ಇವತ್ತಿನ ದಿನ ಅವ್ರದ್ದು ಹುಟ್ಟುಹಬ್ಬ. ಎಲ್ಲರೂ ಬಂದು ನಾವು ಅವ್ರನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಅಬ್ಬಿಗೆರೆ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಅವರಿಗೆ ದೇವರಾಗಿ ನಮ್ಮೆಲ್ಲರ ಪ್ರೀತಿಯ ಜನಪ್ರಿಯ ನಾಯಕರಾದ ಲಾರಿ ಮಂಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವರು ಎಲ್ಲ ರೀತಿ ತೋರಿಸುವಂಥ ಜೋರಾಗಿ ಮಾಡಬೇಕು, ತುಂಬ ವಿಪರೀತ ಬ್ಯಾನರ್ಗಳು ಕಟ್ಟೋದು ಆ ಥರ ವಿಶೇಷವಾಗಿ ಮಾಡಬೇಕು ಅಂತ ಯಾವುದೇ ರೀತಿ ಅವ್ರಿಗೆ ಅಭ್ಯಾಸ ಇಲ್ಲ. ಆದ್ದರಿಂದ ಭಾಳ ಸರಳವಾಗಿ ಅವ್ರ ಹುಟ್ಟುಹಬ್ಬನ ಆಚರಿಸಬೇಕಾಗಿ ಅವರು ತುಂಬ ಹೃದಯದಿಂದ ಕೇಳ್ಕೊಂಡಿದ್ರು. ಆದ್ದರಿಂದ ನಾವು ಯಾರು ನಮ್ಮ ಕಾರ್ಯಕರ್ತರು ಕೂಡ ಯಾರೂ ಬ್ಯಾನರ್ ಕಟ್ಟಬಾರ್ದು ಅಂತ ಇದು ಮಾಡಿದ್ವಿ. ಆದ್ರೂ 1-2 ಹಾಕಿರ್ತೀವಿ ಅಷ್ಟೇ. ಇಲ್ಲ ಅಂದರೆ ಊರು ತುಂಬ ನಾವು ಬ್ಯಾನರ್ಗಳನ್ನ ಕಟ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅವರು ಹೆಚ್ಚಿನ ಬೆಳೀಲಿ ಅಂತ ಆಶಿಸ್ತೀನಿ. ಹಾಗೆ ಮುಂದೆ GB ಎಲೆಕ್ಷನ್ ಬರ್ತಾ ಇದೆ. ಆದರೆ ಅವರು ಏನಾದರೂ ಮುಂದೆ ಅವ್ರಿಗೆ ಚಾನ್ಸ್ ಏನಾದರೂ ಅವಕಾಶ ಏನಾದರೂ ಸಿಕ್ಕಿದ್ರೆ ಖಂಡಿತ ಅವ್ರು ಜಯಭೇರಿ ಬಾರಿಸೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಯಾಕೆಂದರೆ ಪ್ರತಿ ಮನೆಗೂ ಅವರು ಯಾರು ಏನು ಎಂದು ಗೊತ್ತಿದೆ. ದಿನನಿತ್ಯ ಸಾವಿರಾರು ಜನ ಕಾರ್ಯಕರ್ತರು ಬರ್ತಾ ಇರ್ತಾರೆ. ಯಾರಿಗೂ ಬರಿಗೈಯಲ್ಲಿ ಕಲಿಸಿದ್ದೇ ಇಲ್ಲ. ಹಾಗೆ ತುಂಬ ದಿನಗಳಿಂದ ಅವರು ರಾಜಕೀಯದಲ್ಲಿ ಸುಮಾರು 40 ವರ್ಷಗಳಿಂದ ರಾಜಕೀಯ ಮಾಡ್ತಾ ಬಂದಿದ್ದಾರೆ. ಈ ಮುಂದಿನ ರಾಜಕೀಯದಲ್ಲೂ ಅವ್ರಿಗೆ ಉತ್ತಮ ಭವಿಷ್ಯ ಬರಲಿ ಎಂದು ನಾವೆಲ್ಲ ಕಾರ್ಯಕರ್ತರ ಪರವಾಗಿ ನಾನು ಆಶಿಸ್ತೀನಿ.
ಹೀಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮೆಲ್ಲರ ಪ್ರೀತಿಯ ನಾಯಕರಾದ ಮಂಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಅಂತ. ಇವತ್ತು ಲಾರಿ ಮಂಜಣ್ಣ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರು ಒಂದು ಮಾದರಿಯಾಗಿದ್ದಾರೆ. ಸ್ಪೋರ್ಟ್ಸ್ ಮ್ಯಾನ್ಗಳಿಗಾಗಲಿ, ಗಣೇಶ ಕೂರ್ಸೋರ್ಗಾಗಲಿ, ಪ್ರತಿಯೊಬ್ಬರಿಗೂ ಇಲ್ಲಿ ಯಾರೇ ಬಂದರೂ ಬರಿಗೆ ಅವ್ರು ಕಳಿಸ್ಕೊಡಲ್ಲ. ಹಾಗಾಗಿ ಒಂದು ಮಾದರಿಯಾಗಿ ಈ ಇದರಲ್ಲಿ ಹೆಗ್ಗಳಿಕೆಯಾಗಿದ್ದಾರೆ ಅವರು. ಇಂದು ಅವರು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಕ್ಕಾಗಿ ಎಲ್ಲರೂ ಇದ್ದೀವಿ. ಈ ಕ್ಷಣದ ನಾನೇನು ಕೇಳ್ಕೊತೀನಿ ಅಂದರೆ ಅವ್ರಿಗೆ ದೇವರು ಆಶೀರ್ವಾದ ಕೊಟ್ಟು ಇನ್ನೂ ಹೆಚ್ಚಿನ ಹೆಸರು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.